ಇನ್ನು ಇವತ್ತು ಕುಮಾರಸ್ವಾಮಿ ಅವರು ಬಹಳ ಸುದೀರ್ಘವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಪ್ರಮುಖವಾಗಿ ಇಲ್ಲಿ ಜನರಿಗೆ ಗೊಂದಲ ಇರುವಂತದ್ದು ಏನು ಅಂತಂದ್ರೆ ಈ ಮೈತ್ರಿ ಭವಿಷ್ಯ ಏನು ಅಂತ. ಮುಂಬರುವಂತ ಚುನಾವಣೆಗೆ ಸಂಬಂಧಪಟ್ಟಂಗೆ ಸೀಟ್ ಶೇರಿಂಗು ಮತ್ತೊಂದು ಇದೆಲ್ಲ ಆಗ್ಬೇಕಾದಂತ ಸಂದರ್ಭದಲ್ಲಿ ಸಾಧ್ಯನಾ, ಇವರಿಬ್ರು ಒಟ್ಟಾಗಿ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಇವತ್ತು ಕುಮಾರಸ್ವಾಮಿ ಅವರು ಕೆಲ ಕ್ಲಾರಿಫಿಕೇಶನ್ ಅನ್ನ ಕೊಡೋ ಪ್ರಯತ್ನ ಪಟ್ಟರು. ಅದಕ್ಕಿಂತ ಮುಖ್ಯವಾಗಿ JDS ಮುಗಿಸುವಂತ ನಿಟ್ಟಿನಲ್ಲಿ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹಿಂದೆಯಿಂದನೂ ಕೂಡ ಅವ್ರದ್ದು ಆರೋಪಗಳಿದೆ. ದೇವೇಗೌಡರು ಕೂಡ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಅದೇ ವಿಚಾರ ಹೇಳ್ತಾರೆ. ಈಗ ಕುಟುಂಬವನ್ನೇ ಮುಗಿಸುವಷ್ಟರ ಮಟ್ಟಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕೆಲ ನಾಯಕರುಗಳು, ಅದರಲ್ಲೂ CM ಹಾಗೆ DCM ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಬಹಳ ಟೀಕೆಯನ್ನ ಮಾಡ್ತಾರೆ. ಜೊತೆಗೆ ಏನೇನ್ ಆಗಿತ್ತು ಕೆಲ ಘಟನಾವಳಿಗಳು ಅನ್ನುವಂಥದ್ದನ್ನ ಬಿಚ್ಚಿಟ್ಟು ಅದ್ರ ಜೊತೆಗೆ 2028ರ ವಿಧಾನಸಭಾ ಚುನಾವಣೆಗೆ ಈಗಲೇ ತಯಾರಿ ಶುರು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಅರ್ಥದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಮಾತುಗಳಿತ್ತು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ರಿಪೋರ್ಟ್ ನೋಡ್ಕೊಂಬೋಣ. JDS ಪಕ್ಷವನ್ನ ಮುಗಿಸೋಕೆ ಆಗಲ್ಲ, ಕುಮಾರಸ್ವಾಮಿ ಬೆಂಕಿ. JDS ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಎರಡ್ 2028ರ ಚುನಾವಣೆ ಟಾರ್ಗೆಟ್ ದಳಪತಿಗಳ ರಣಕಹಳೆ. ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಕುಮಾರಣ್ಣ ಅವರು ರಾಜ್ಯಕ್ಕೆ ಬಂದೇ ಬರ್ತಾರೆ. ಉತ್ತರ ಕೊಟ್ಟಿದ್ರಿ. ಟಾರ್ಗೆಟ್ 2028ರ ಚುನಾವಣೆನೇ ಟಾರ್ಗೆಟ್. CM ಸಿದ್ದರಾಮಯ್ಯ, DCM DKಶಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ಬೆಂಕಿ ಉಗುಳಿದ್ದಾರೆ. ಕಾಂಗ್ರೆಸ್ನಿಂದ ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಪ್ಲಾನ್ ನಡೀತಾ ಇದೆ, ಆದರೆ JDS ಪಕ್ಷವನ್ನ ಮುಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಬ್ಬರಿಸಿದ್ದಾರೆ. ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, SIT ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು. ಈಗ ಏನು ನಡೆದಿದೆ ಫ್ಯಾಮಿಲಿನಲ್ಲಿ ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕೊತಾರೆ. ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ, ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯಕ. ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ, ಬಹುಮಾನ ಬೇರೆ. ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದು ಅಂತ ನೋಡಿದ್ದೆ, ವೀರಪ್ಪನದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಪರಿಹಾರ ಇದಂತೆ ಬಹುಮಾನ SIT ಅವರಿಗೆ. HDK ರಾಜ್ಯ ರಾಜಕೀಯಕ್ಕೆ ಯಾಕೆ ಬರ್ತೀನಿ ಅಂತಿದ್ದಾರೆ, ಎಲ್ಲ ಗೊತ್ತಿದೆ ಅಂತ DK ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಪಕ್ಷ ಮುಗಿಸೋಕೆ ಆಗೋದಿಲ್ಲ ಅಂದಿದ್ದಾರೆ. ಏನಿಲ್ಲ, ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ, ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಅಂದ್ರೆ ಅಲ್ಲಿ ಏನೇನೋ ಇದೆ. ನಾನೀಗ ನನ್ನ ಬಾಯಿಲ್ಲ ಅದನ್ನ ಬರೋದು ಬೇಡ, ನಡೀರಿ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDS ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಇತ್ತೀಚೆಗೆ ನಡೆದ ಹಾಸನ ಸಮಾವೇಶದಲ್ಲೂ JDS ಅನ್ನ ನಾಶ ಮಾಡೋದಕ್ಕೆ ಬಂದೋರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ದೇವೇಗೌಡರು ಹೂಂಕರಿಸಿದ್ರು. ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDS ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಕೈಗಾರಿಕೆಗೆ ಎಲ್ಲಿ ಬೇಕಾದ್ರೂ ಜಾಗ ಕೊಡ್ತೀನಿ, ಎಲ್ಲಿ ಬೇಕು ಹೇಳಿ ಅಂತ DCM DKಶಿ ಗುಡುಗಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ HDK 500 ಕೋಟಿ ಕೈಗಾರಿಕೆ ಸ್ಥಾಪನೆಗೆ ಭೂಮಿ ಕೇಳಿದ್ರೆ CM ಸ್ಪಂದಿಸಿಲ್ಲ ಅಂತ ಕಿಡಿಕಾರಿದ್ರು. ರಾಮನಗರ ಬೇಕಾ, ಮಂಡ್ಯಲ್ಲಿ ಬೇಕಾ, ಎಲ್ಲಿ ಅಂತ ಕೇಳಿ, ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ, ಒಂದು ಅಪ್ಲಿಕೇಶನ್ ಕೂಡ ಕೇಳಿ, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು, ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋಂಥ ಕೆಲಸ ಮಾಡೋಣ. ಸಿದ್ದರಾಮಯ್ಯನವ್ರಿಗೆ ಒಂದು ಪತ್ರ ಬರೆದಿದ್ದೀವಿ. ಸಿದ್ದರಾಮಯ್ಯನಿಗೆ ಪತ್ರ ಬರೀಬೇಕಾದ್ರೆ ಆ ಒಂದು ರಿಸರ್ಚ್ ಸೆಂಟರು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ನಮ್ಗೆ ಏನು ಭೂಮಿ ಬೇಕು ಅಂತೇಳಿ ಆ ಏರಿಯಾಯಿನ ಸಂಸ್ಥೆಯವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. 100 ಎಕರೆ ಜಮೀನು ಕೊಡಿ ಅಂತೇಳಿ. ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಬರೋದು ಅನಿವಾರ್ಯ ಅಂತ ಈಗಾಗಲೇ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸುಳಿವು ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಕುಮಾರಣ್ಣ ಅವರು ರಾಜ್ಯಕ್ಕೆ ಬಂದೇ ಬರ್ತಾರೆ, ಟೈಮ್ ಬಂದಾಗ ಬರ್ತಾರೆ. 2028ಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡ JDS ಈಗಿನಿಂದಲೇ ಸಿದ್ಧತೆ ನಡೆಸ್ತಾ ಇದೆ. JDS ಪಕ್ಷ ಇನ್ನೂ ಬದುಕಿದೆ ಅಂತ ದಳಪತಿಗಳು ಸ್ಪಷ್ಟ ಸಂದೇಶ ರವಾನಿಸ್ತಾ ಇದ್ದಾರೆ.
ಬ್ಯೂರೋ ರಿಪೋರ್ಟ್ TV9.